ಇಂಕಿಲಾಬ್ ಜಿಂದಾಬಾದ್. ಭಗತ್ ಸಿಂಗ್ ಭಯಂಕರ ಕ್ರಾಂತಿಯ ಸಂಪೂರ್ಣ ಕಥೆ. ಒಬ್ಬ ಯುವಕ, ಅವನ ವಯಸ್ಸು ಕೇವಲ 23, ಆದರೆ ಅವನ ಧೈರ್ಯ ಸಾವಿರಾರು ಸೈನಿಕರಿಗಿಂತ ಹೆಚ್ಚು. ಮರಣದ ಮುಂದೆ ನಗಿದವನು ಅವನೇ ಭಗತ್ ಸಿಂಗ್. ಈ ಕಥೆ ಕೇಳಿದರೆ ನಿಮ್ಮ ಹೃದಯ ಕುದಿಯುತ್ತದೆ. 1919ರಲ್ಲಿ ಪಂಜಾಬ್ನಲ್ಲಿ ಜನಿಸಿದ ಭಗತ್ ಸಿಂಗ್, ಅವನ ಕುಟುಂಬವೇ ಸ್ವಾತಂತ್ರ್ಯ ಹೋರಾಟಗಾರರು. ಚಿಕ್ಕ ವಯಸ್ಸಿನಿಂದಲೇ ಅವನ ಮನಸ್ಸಿನಲ್ಲಿ ದೇಶ ಪ್ರೇಮ ತುಂಬಿತ್ತು. 1919 ಜಲಿಯನ್ ವಾಲಾ ಬಾಗ್ ಮ್ಯಾಸಕರ್. ಬ್ರಿಟಿಷರು ನಿರಪರಾಧಿಗಳನ್ನು ಗುಂಡಿಕ್ಕಿದರು. 100 ಜನರು ನೆಲಕ್ಕುರುಳಿದರು. ಆ ದಿನ ಚಿಕ್ಕ ಭಗತ್ ಸಿಂಗ್ ಅಲ್ಲಿ ಹೋಗಿ ರಕ್ತ ಮಿಶ್ರಿತ ಮಣ್ಣನ್ನು ಕೈಯಲ್ಲಿ ಹಿಡಿದು ಹೇಳಿದ, ನಾನು ಪ್ರತೀಕಾರ ತೆಗೆದುಕೊಳ್ಳುತ್ತೇನೆ. ಅವನು ಪುಸ್ತಕಗಳನ್ನು ಓದಿದ, ಕ್ರಾಂತಿಕಾರಿಗಳ ಜೀವನವನ್ನು ಕಲಿತ. ಅವನ ಮನಸ್ಸು ಒಂದು ಮಾತು ಹೇಳಿತು, ದೇಶ ಸ್ವಾತಂತ್ರ್ಯ ಪಡೆಯಬೇಕು, ನನ್ನ ಜೀವವೇ ಬೆಲೆಯಾಗಲಿ. 1928ರಲ್ಲಿ ಲಾಲಾ ಲಜಪತ್ ರಾಯ್ ಮೇಲೆ ಲಾಠಿ ಚಾರ್ಜ್. ಆ ಗಾಯಗಳಿಂದ ಅವರು ಸಾವನ್ನಪ್ಪಿದರು. ಇದು ಭಗತ್ ಸಿಂಗ್ ಹೃದಯದಲ್ಲಿ ಬೆಂಕಿ ಹಚ್ಚಿತು. ಅವನು ಹೇಳಿದ, ಇದು ಕ್ಷಮಿಸಲಾಗುವುದಿಲ್ಲ. ಅದೇ ವರ್ಷ ಭಗತ್ ಸಿಂಗ್ ತನ್ನ ಸ್ನೇಹಿತರ ಜೊತೆ ಬ್ರಿಟಿಷ್ ಅಧಿಕಾರಿ ಸಾಂಡರ್ಸ್ ಮೇಲೆ ಗುಂಡಿಕ್ಕಿದ. ಇದು ಪ್ರತೀಕಾರ, ಇದು ನ್ಯಾಯ ಎಂದು ಅವನು ನಂಬಿದ. 1929 ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಎಸೆದರು. ಆದರೆ ಅವರು ಯಾರನ್ನೂ ಕೊಲ್ಲಲು ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸಲು. ಅವರು ಓಡಿಲ್ಲ, ಸ್ವತಃ ಪೊಲೀಸರಿಗೆ ಶರಣಾದರು. ಅವರು ಬಯಸಿದ್ದು ಪೂರಾ ದೇಶಕ್ಕೆ ಸತ್ಯ ತೋರಿಸುವುದು. ಜೈಲಿನಲ್ಲಿ ಅವರಿಗೆ ಹಿಂಸೆ, ಕೆಟ್ಟ ಆಹಾರ. ಆದರೂ ಭಗತ್ ಸಿಂಗ್ ಹೋರಾಡಿದ, ಹಸಿವಿನ ಸತ್ಯಾಗ್ರಹ ಆರಂಭಿಸಿದ. ಅವನ ಧೈರ್ಯ ನೋಡಿ ಬ್ರಿಟಿಷರು ಬೆಚ್ಚಬಿದ್ದರು. 1931 ಮಾರ್ಚ್ 23 ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಮರಣದ ಶಿಕ್ಷೆ. ಆದರೆ ಭಗತ್ ಸಿಂಗ್ ನಗುತ್ತಾ ನಡೆದು ಹೋದ. ಅವನ ಕೊನೆಯ ಮಾತು, ಇಂಕಿಲಾಬ್ ಜಿಂದಾಬಾದ್. ಅವನು ಸತ್ತಿಲ್ಲ, ಅವನೊಂದು ಕ್ರಾಂತಿ. ಇಂದು ಕೂಡ ಭಗತ್ ಸಿಂಗ್ ನಮ್ಮ ಹೃದಯದಲ್ಲಿ ಜೀವಿಸುತ್ತಾನೆ. ಅವನ ಧೈರ್ಯ ನಮ್ಮ ಪ್ರೇರಣೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಭಯಂಕರ ಮತ್ತು ಪ್ರೇರಣಾದಾಯಕ ಕಥೆಗಳಿಗಾಗಿ